ಇದು ಡಿಫ್ರೆಂಟ್ ವರ್ಲ್ಡ್. 1 2 3 ಬರ್ತಾಳ ಅದ್ರೊಳಗಡೆ ಹೋಗ್ತಾನಲ್ಲ. ಪ್ಲೀಸ್ ಒಬ್ಳೆ ಇರ್ತೀವಿ ಒಳಗಡೆ. ಈ ತರ ಕೊಟ್ಟಿರ್ತಾರೆ ಏನ್ ಮಾಡ್ಬೇಕು ಪಿಕ್ಚರ್ ಹತ್ರ ಅಂತ. ದೀಪ ಅಲ್ಲಿ ಹೋಗ್ತಾ ಇದ್ದಾಳೆ. ಇನ್ನ ಒಂದು ಫ್ಲೋರ್ ಇದೆ. ಏನಾದ್ರು ಗೊತ್ತಾ, ತಗೋ ಕುಡಿಯೋಣ ಹಾಫ್ ಅಂದ್ರು. ಟೇಸ್ಟ್ ನೋಡಿ ತಕ್ಷಣ ಕೈ ಕೊಟ್ಬಿಟ್ರು. ಲೇಸ್ ಅಲ್ಲೂ ಅದ್ರಲ್ಲಿ ಸ್ಕ್ವಿಡ್ ಫ್ಲೇವರ್ ಎಲ್ಲ ಇದೆ. ಇಲ್ಲಿಂದ ಒಗದ ಸೈಡ್ಗೆ ಹೋಗ್ಬಿಡು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ ಚಾನಲ್. ಸೊ ಇದು ನಾನು ಲಾಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವೇನಾದರೂ ಲಾಸ್ಟ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಕೆಳಗೆ ಬಂದ್ವಿ. ಕೆಳಗೆ ಬಂದಮೇಲೆ ಅಲ್ಲಿ ಮೇಲಿಂದ ಇವಾಗ 3D ಆರ್ಟ್ ಅಂತ ಒಂದು ಮ್ಯೂಸಿಯಂ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಅದು ಓಪನ್ ಇದೆಯಾ ಇಲ್ವಾ ಗೊತ್ತಿಲ್ಲ, ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಓಪನ್ ಇದ್ದರೆ ಹೋಗೋಣ. ಅದರಲ್ಲಿ ಫೋಟೋಸ್ ಜಾಸ್ತಿ ತೊಗೊಳೋದಕ್ಕಿದೆ. ಎಲ್ಲ ಪೇಂಟಿಂಗ್ಸಲ್ಲಿ ಮಾಡಿರೋದು, ಬಟ್ 3D ಥರ ಕಾಣುತ್ತೆ. ಸೊ ನೋಡೋಣ ಹೇಗಿದೆ ಅದನ್ನು. ಸೊ ಬಂದಾಗ ಎಲ್ಲ ಕಡೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗ್ಬೇಕು. ದೀಪ ಮತ್ತು ಇಯಾ ಬರ್ತಾ ಇದ್ದಾರಲ್ಲಿ. ಅವಳಿಗೆ ಎತ್ಕೊಂಡು ಸಾಕಾಗಿ ಹೋಗಿದೆ, ಅದಕ್ಕೆ ಅವಳು ನಡಿಬೇಕಂತೆ ಜಾಸ್ತಿ. ಇವಾಗ ಹೆಂಗೆ ಬರ್ತಾವಳು ನೋಡಿ. ಇಯಾ ಬೇಗ ಬಾ, ಟೈಮ್ ಆಯ್ತು. ಸೊ ಓಪನ್ ಇದೆ. ಅವಳು ಬಂದು ನೋಡಲಿ. ಇಲ್ಲಿ ಎಂಟರ್ ಆಗೋದು. ಇದು ಬಂದು 3D ಹಾರ್ಡ್ದು. ಕಿರಣ್ ಆಲ್ರೆಡಿ ಹೇಳಿರಬೇಕು. ಇದು ಅಡಲ್ಟ್ಗೆ 43 RM ಇದೆ ರಿಂಗಿಟ್ಸ್. ಇವಳಿಗೇನಿಲ್ಲ. ಸೊ ಟೈಮಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಹೋಗೋಣ ಯಾವ ಥರ ಇದೆ ಒಳಗಡೆ ನೋಡೋಣ. ಏನು ಬಾಮ ಪಾಪ ಹತ್ರ ಹೋಗೋಣ. ಇದು ನೋಡಿ 3D ಆರ್ಟ್. ಇದು ನೋಡ್ತಾ ಇದ್ರೆ ಅಂತೂ ಕಣ್ಣು ಒಂಥರ ಆಗ್ತದೆ, ಏನೋ ಮೂವ್ ಆಗೋ ಥರ. ಇದು ಕೂಡ ಹಂಗೆ ಅದೇ ನೋಡಿ. ಮೋನಾಲಿಸಾ ತಾನೆ. ವಾವ್, ಇದಂತೂ ಕಣ್ಣು ಒಂಥರ ತಲೆ ಗ್ರರ್ ಅಂತ ಇದೆ. ಇದೆಲ್ಲ ನಮ್ಮ ಕೈಯಿಂದನೇ ಮಾಡಿರೋದಲ್ಲ ಹಾರ್ಟ್ ಇದೆಲ್ಲ. ವಾವ್, ಇದು ಆ್ಯಪಲ್ ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಆ್ಯಪಲ್ ನೋಡಿ ಹೆಂಗಿದೆ. ಇಲ್ಲಿ ಬಿಡಿ, ಇದು ನೋಡಿ ಎಷ್ಟು ರಿಯಲಿಸ್ಟಿಕ್. ಇದಾದ್ರೂ ಇಲ್ಲಿನೂ ಈಗ ಕೆಳಗಡೆ ನೋಡು, ನೀರಲ್ಲಿ ಇರೋ ಥರ ಇದೆ. ನಾವಿಷ್ಟೇ ಇರೋದು ಕಿರಣ್, ಯಾರು ಇಲ್ಲ ಇಲ್ಲಿ. ನಮ್ದೇ ಇದು ಇದಾರ. ಓ ಮೈ ಗಾಡ್, ಇಲ್ಲಿ ನೋಡಿ ಫಿಶ್. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ. ಸಕ್ಕತ್ತಾಗಿದೆ ಮಾತ್ರ ಲೈವ್ ಆಗಿ ನೋಡಕ್ಕೆ. ಕ್ಯೂಟಿ. ವಾವ್, ನಾ ಇವಾಗ ಫೋಟೋ ಶೂಟ್ ಮಾಡ್ತೀವಿ, ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಅಲ್ಲಿ ಗೋರಿಲಾ ಎಲ್ಲ ಇದೆ. ವಾ, ಈ ಥರ ಕೊಟ್ಟಿರ್ತಾರೆ ಏನು ಮಾಡಬೇಕು ಪಿಕ್ಚರ್ ಹತ್ರ ಅಂತ. ದೀಪ ಅಲ್ಲಿ ಹೋಗ್ತಾ ಇದ್ದಾಳೆ. ಇವಾಗ 1 ಫ್ಲೋರ್ ಮುಗೀತು. ಇವಾಗ ನೆಕ್ಸ್ಟ್ 2nd ಫ್ಲೋರ್ ಹೋಗ್ತಾ ಇದ್ದೀವಿ. ಬಟ್ ಮಸ್ತಾಗಿದೆ ಇದು. ಓ ವಾವ್, ಇಲ್ಲಿ ಮಸ್ತಿದೆ. ಇಲ್ಲಿ ಎಲ್ಲ ಕಡೆ ಫೋಟೋ ಪಾಯಿಂಟ್ಸ್ ಕೊಟ್ಟಿರ್ತಾರೆ, ಯಾವ ಥರ ಇದು ಮಾಡಬೇಕು. ಇನ್ನ ಒಂದು ಫ್ಲೋರ್ ಇದೆ. ಮಗ ಎಲ್ಲ ನಮಗೆ ಫೋಟೋ ತೆಗೆಸ್ಕೊಂಡು ಯಾವತ್ತು ಫೋಟೋ ತೆಗೆಸ್ಕೊಂಡು ನನಗೆ ಸಾಕಾಗೋಯ್ತು. ಆರೆಂಜ್ಗೆ ಇದಿಷ್ಟು ಎಂಟಾಯ್ತು ಅಂದ್ಕೊಂಡು ಹಿಂಗೆ ಹೋದ್ರೆ
ನೋಡಿ ಇದು ಡಿಫ್ರೆಂಟ್ ವರ್ಲ್ಡ್. 1 2 3 ವಾವ್, ಇದು ರೇಡಿಯಂ ಕಲರ್ಸ್ ಅಲ್ಲಿ ಇದೆ. Yeah, fish. Wow, look, fish. Wait, this is awesome. Fish. Fish, yeah. Here, fish, Mutu. Fish, Mutu. Hello. Fish. Wow. ಬಾ ಬಾಕ್ಸ್ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೀನಿ. ಅಮ್ಮ ಸ್ಟಾರ್ ಫಿಶ್ ಅಲ್ಲಿ ದೊಡ್ಡದು ವೇಲ್ ಅದು. Please look at. ಬಾ ದೀಪು. ಇದು ಫುಲ್ಲು ರೇಡಿಯಂ ಮಾತ್ರ ಸಖತ್ತಾಗಿದೆ. ಮಸ್ತ್ ಇಷ್ಟ ಆಯ್ತು ನನಗೆ. ವಾವ್, ಎಸ್ ಕಮಿಂಗ್ ನೆಕ್ಸ್ಟ್. ಮುಗೀತಾ? ಇಲ್ಲೇನಿದೆ ನೆಕ್ಸ್ಟ್ ನೋಡೋಣ. ಆಲ್ರೆಡಿ ಕಿರಣ್ ಆ ಕಡೆ ಹೋಗಿದ್ದಾರೆ. ಓ, ಇಲ್ಲೆಲ್ಲ ಕಾರ್ಟೂನ್. ಇಲ್ಲಿ ಇವಳು ಅಲ್ಲಿಗೆ ಹೋಗ್ಬೇಕಂತಲ್ಲ ಕಿರಣ್. ಈಗ ಬೇಡ ಬಾಮ, ಬೇಗ. ಅವಳು ಬರ್ತಾಳ, ಅದ್ರೊಳಗಡೆ ಹೋಗ್ತಾನಲ್ಲ. ಈಗ ಪ್ಲೀಸ್, ಒಬ್ಳೇ ಇರ್ತೀವಿ ಒಳಗಡೆ. ನಾವು ಹೋಗ್ತೀವಿ ಬಿಡು, ಬಾಯ್. ಬಂದು ಬಾಮು, ಬೇಗ. ನಾ ಹೋಗ್ತೀನಿ, ಬಾಯ್. ಬೇಗ ಬಾ. ಸ್ಟಾರ್ ಅಂತೆ ಕಿರಣ್. ಇಷ್ಟ ಆಗ್ಬಿಟ್ಟಿದ್ದವಳಿಗೆ ಸ್ಟಾರ್ ಫಿಶ್ ಎಲ್ಲ. ಬಾ ಹೋಗೋಣ, ಸಾಕು. ಇಲ್ಲೆಲ್ಲ ಏನಿದೆ ನೋಡು, ಬಾ. ಇದೇನು ಇಷ್ಟು ದೊಡ್ಡದಿದೆ, ಚಿಕ್ಕದಿದೆ ಅಂತ ಬಂದ್ರೆ. ಕಿರಣ್ ಎಲ್ಲಿದ್ಯಾ? ಓ, ಈ ಕಡೆನಾ? ಬಮ್ಮು, ಇಲ್ಲೂ ಫೋಟೋ ತಗ್ಸ್ಕೋಬೋದು ಹಿಂಗೆ. ಇಲ್ಲಿ ನೋಡಿ ಕಿರಣ್, ಯಪ್ಪ ಯಾರೋ ಬಗ್ಗಿ ನೋಡ್ದಂಗೆ. ವಾವ್, ನೈಸ್ ಪೇಂಟಿಂಗ್. ನೋಡೋಕ್ಕೆ ಎಷ್ಟು ಚಂದ ಗೊತ್ತಾ ಇದೆಲ್ಲ. ಎಷ್ಟು ಆರ್ಟ್, ಸೂಪರ್. ಮುಗೀತಾ? ಇಲ್ಲೆಲ್ಲ ನೋಡಿಲ್ಲ, ಇದೆಲ್ಲನಾ ಆರ್ಟಿಸ್ಟ್ ಸಿಗ್ನೇಚರ? ಇಲ್ಲ, ಇಲ್ಲಿ ಬಂದಿರೋರು ಬರ್ದಿರೋದು ಎಕ್ಸಲೆಂಟ್. ಅಲ್ಲಿ ಕರೆಕ್ಟ್ ಕರೆಕ್ಟ್. ವಾವ್, ಆರ್ಟಿಸ್ಟ್ ಸಿಗ್ನೇಚರ್ಸ್. ಇಲ್ಲಿದೆ ವಾಲ್ ಆಫ್ ಫೇಮ್. ಇದೆ ಎಂಡ್ ಎಕ್ಸಿಟ್. ವಾವ್, ಸೂಪರ್ ಆಗಿತ್ತು ಮಾತ್ರ. ನಮ್ಮ ಶೂ ಕಲೆಕ್ಟ್ ಮಾಡಿಕೊಂಡು ಇನ್ನ ಹೊರಡೋದು. ಏನಮ್ಮೋ, ನೀನು ಕುತ್ಕೋತೀಯಾ? ಏನದು? ಬಸ್ ಸ್ಟಾಪ? ಕುತ್ಕೋ. ಆಯ್ತು, ಎಕ್ಸಿಟ್. ಮಸ್ತ್ ಆಗಿತ್ತು. ಅಮ್ಮ ಹೆಂಗಿತ್ತಮ್ಮ ನಿಂಗೆ? ಯಾವ್ದು ಅಮ್ಮ, ಅಲ್ಲಿ AC ಇತ್ತು ಒಳಗಡೆ, ಗೊತ್ತಾಗಿಲ್ಲ. ಇಲ್ಲಿ ಆಚೆ ಬಂದ ತಕ್ಷಣ ಬಿಸಿ ಬಿಸಿ. ಇಲ್ಲಿ ಎಂಟ್ರೆನ್ಸ್ ಹಿಂಗೋಗಿ ಹಿಂಗೆ ಬಂದ್ವಿ. ಸಖತ್ ಹೊಡೆದಿದೆ ಮಾತ್ರ, ಸಖತ್ತಾಗಿತ್ತು. ಇವಳು ಆ ರೂಮ್ ಬಿಟ್ಟು ಬರ್ತಾನಲ್ಲ, ರೇಡಿಯಂ ಎಲ್ಲ ಇತ್ತಲ್ಲ, ಫಿಶ್ ಸ್ಟಾರ್ ಸ್ಟಾರ್ ಅನ್ಕೊಂಡು ಹೋಗ್ತಾ ಇದ್ದಾಳೆ ಅಲ್ಲ. ಇಷ್ಟ ಆಗ್ಬಿಡ್ತಾ? ಸೊ ಇನ್ನ ನೆಕ್ಸ್ಟ್ ಎಲ್ಲಿಗೆ ಕಿರಣ್? ಓ, ಬರ್ಡ್. ನೆಕ್ಸ್ಟ್ ಎಲ್ಲಿಗೆ? ಫಸ್ಟ್ ಇವಾಗ ಏನಾದ್ರು ಹೋಗಿ ತಿಂತೀವಿ.
ಮಧ್ಯಾಹ್ನ ಬರೀ ಬೆಳಿಗ್ಗೆಯಿಂದ ಒಂದು ವಾಫರ್ ಅಷ್ಟೇ ತಿಂದಿದ್ದು, ಅದರಲ್ಲಿ ನಾನು ಅರ್ಧ ಕಿರಣ್ ಅರ್ಧ ಅಷ್ಟೇ. ಇವಾಗ ಹೋಗಿ ಫಸ್ಟ್ ಏನಾದರೂ ತಿನ್ಬೇಕು. ಇಲ್ಲೇನೋ ಬಸ್ ಇದೆ, ಮಲೇಷ್ಯಾ ಟೂರಿಸಮ್ ಮಲೇಷ್ಯಾ ಬಸ್ ಅಂತೆ. ಕುತ್ಕೋ, ಡ್ರೈವ್ ಮಾಡು. ಪಾಪ ಡ್ರೈವ್ ಮಾಡ್ತಾರೆ ಇವಾಗ. ರಿಯಲ್ ಫೋಟೋಸ್ ಕರ್ಕೊಂಡು ಮತ್ತೆ ಆನ್ ಮಾಡಿದ್ಯಾ? ಮತ್ತೆಲ್ಲ ಮೇಲೆಲ್ಲ ಹೋಗ್ಬೋದು ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಹೋಗಿ ತೋರಿಸ್ತೀನಿ ರೀ, ನಾನು ಹೋಗ್ತೀನಿ ಮೇಲೆ. ಅದೇ ನನಗೆ ಹೆಂಗೆ ಹೋಗೋದಾ? ಇಷ್ಟು ಚೆನ್ನಾಗಿದೆಲ್ಲ, ಲಂಡನ್ ಬಸ್. ಹತ್ತು ಈ ಕಡೆಗೆ ಬಾ. ಯಾ ಲಾಂಗ್ ರೂಟ್ ಏನಾದ್ರು ಬಂದ್ರೆ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು. ದಾರಿ ಉದ್ದಕ್ಕೆ ಯಾರಿಲ್ಲ, ನಾವಿಬ್ರೆ. ಅದು ಬೇರೆ ಕೋತಿಗಳೆಲ್ಲ, ಅದು ವಿಚಿತ್ರ ನೋಡಿ ಹೆಂಗಿದೆ, ವೈಟ್ ವೈಟಿಗೆ. ಇಲ್ಲಿ ಯಾರು ಜನ ಇಲ್ಲ ಅಂದ್ರೆ ರಾಂಗ್ ರೂಟಾಗಿ ಬಂದಿದ್ದೀವಿ ಅಂತ ಕಿರಣೆ ಕರ್ಕೊಂಡ್ ಬಂದಿದ್ದು. ನಾನು ಹೇಳ್ತಾ ಇದೀನಿ, ಅಲ್ಲಲ್ಲ ನಂಗೆ ಮತ್ತೆ ಈ ಕಡೆ ಹೋಗಕ್ ಭಯ ಆಗ್ತಾ ಇದೆ. ಎಷ್ಟೊಂದು ಕೋತಿಗಳಿದಾವೆ ಆ ಥರ. ಸೊ ಮೇಲೆ ಹೋಗ್ಬಿಟ್ಟು ಬಂದ್ವಿ, ಅಲ್ಲಿವರೆಗೂ ಕ್ಲೋಸ್ ಆಗ್ಬಿಡುತ್ತೆ ಅಂತ ಬಂದ್ವಿ. ಅದಕ್ಕೆ ತಿಂದೇ ಹೋಗಿದ್ವಿ, ಜಸ್ಟ್ ವಾಫಲ್ ಇಲ್ಲೇ ತಗೊಂಡೋಗಿದ್ದು. ಈಗ ಎಲ್ಲ ಅಂಗಡಿ ಕ್ಲೋಸ್ ಆಗ್ಬಿಟ್ಟಿದೆ, ಏನೂ ಇಲ್ಲ ತಿನ್ನಕ್ಕೆ. ಅಯ್ಯಪ್ಪ, ಫಸ್ಟ್ ಟೈಮ್ ಅನ್ಸುತ್ತೆ ನನ್ನ ಲೈಫಲ್ಲಿ ಬರೀ ಅರ್ಧ ವಾಫಲ್ ತಿನ್ಕೊಂಡಿರೋದು. ಅಂದ್ರೆ ಬರೀ ಕೋತಿಗಳದೇ ಸಾಮ್ರಾಜ್ಯ, ಎಲ್ಲ ಕ್ಲೋಸ್. ಐ ಆಮ್ ಹಂಗ್ರಿ ಬೇಬಿ. Okay, yeah. 500, so nice place going back by on the sea. ಓಕೆ ಓಕೆ. Yeah, 350 only river, no on the sea. ಓಕೆ. Yeah, if you want, you can write my number. I give for you. Yeah. Okay, fine. I'll just confirm on that. Okay. So you can write it now number. How much is it? 5 ringgit. ಏನದು ಮ್ಯಾಂಗೋ? ನೋಡೋಣ. ನಂಗೆ ಬೇಡ, ನಂಗೆ ಹಸುವಾಗೈತೆ. ಏನೋ ಕುಡಿತೀನಿ ಅದೆಲ್ಲ ಕುಡಿ. 2 RM 3 RM ಲಾರ್ಜ್. ಸೊ ಅದೆಲ್ಲ ಆದ್ಮೇಲೆ ಇವಾಗ ಬಂದಿದ್ದೀವಿ. ಇಲ್ಲಿ ಸ್ಟ್ರೀಟ್ ಫುಡ್ ಏನಿರುತ್ತೆ ನೋಡೋಣ ಅಂತ. ವೆಜ್ ಸಿಗೋದು ಗೊತ್ತಿಲ್ಲ, ಆದರೂ ನೋಡೋಣ ಏನೇನಿದೆ ಅಂತ. ಇಲ್ಲಿ ಎಲ್ಲ ಜ್ಯೂಸ್ ಇದೆ, ಟೆಂಡರ್ ಕೊಕೊನೆಟ್, ಲೆಮನ್, ಮ್ಯಾಂಗೋ, ಫ್ರೆಶ್ ಜ್ಯೂಸ್ ಎಲ್ಲ ಇದೆ. ಸೊ ಆ ಕಡೆ ಎಲ್ಲ ಮಾರ್ಕೆಟ್ ಇದೆ, ಬಟ್ಟೆ ಅಂಗಡಿ ಅದೆಲ್ಲ, ಇಲ್ಲೆಲ್ಲ ಶಾಪ್ಸ್ ಇದೆ. ಸೊ ಈ ಕಡೆ ಎಲ್ಲ ಬಂದರೆ ಬರೀ ಫುಡ್ಡಿಂದಿದೆ. ಸೊ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಲಂಕಾವಿ ಹೇಗಿದೆ ಅಂತ. ಏನೋ ಫುಲ್ ಇದ್ದೆ. ಜಾಸ್ತಿ ಫ್ರೂಟ್ಸೇ ಇದೆಯಲ್ಲ. ಅಯ್ಯೋ, ಇದೇನು ನಾನ್ ವೆಜ್ಜಾ? ವೆಜ್ ಇಲ್ಲಲ್ಲ? ಏನು ಕರ್ಮ ಇದು, ವೆಜ್ ಇಲ್ಲ. ನಾನ್ ಗಾರ್ಲಿಕ್ ಚೀಸ್ ಅದೊಂದೇ ಇರೋದು. ವೆಜ್ 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 ಮಲಿ ಇಂಗ್ಲಿಷ್ ವೆಜ್ ವೆಜ್ ವೆಜಿಟೇರಿಯನ್ ವೆಜ್. No meat. No fish, no chicken, nothing. ವೆಜ್ ವೆಜ್. Fish? No fish. Vegetable? Vegetarian. Mana lihat ha? No. ಇಲ್ಲಿ ನಿನ್ನ ಕಾಲುಗಳೆಲ್ಲ ಇದೆ, ಅಲ್ಲಿ ಫಿಶ್ ಎಲ್ಲ ಇದೆ. ಹೋಗಿ ನಾ ಬರಲ್ಲ, ನೀನು ಅದ್ರ ಹತ್ರ ನಿಂತ್ಕೊಂಡಿದ್ದಿ. ಆಯ್ತು ಬಾ, ಉಪವಾಸ. ಮೆಗ್ಡಿ ಇದೆ ಅಂತಲ್ಲ, ಎಲ್ಲಿದೆ ಮೆಕ್ಡಾನಲ್ಸ್? ಆದ್ರೂ ಹೋಗೋಣ.
ಮೋಸ್ಟ್ಲಿ ವೆಜ್ ಸಿಗೋದು ಡೌಟ್. ಇದು ನಾನ್ ವೆಜ್ ಅಲ್ಲ. ನಾನು ಬಾ ಫ್ರೂಟ್ಸ್ ತಿನ್ನೋಣ ಬಾ. ಫ್ರೂಟ್ಸ್ ಇದೆ ಅಲ್ಲ, ಫ್ರೂಟ್ಸ್ ತಿನ್ನೋಣ. ಇನ್ನೇನಿದೆ, ಏನು ತಿಂತೀಯ ಅದೇ ತಿನ್ಬೇಕು. ಫ್ರೂಟ್ಸೇ ಗತಿ ಬಾ. ಕಡಲೆ ಬೀಜ ಇದೆ, ಫ್ರೂಟ್ಸ್ ಇದೆ, ತಿನ್ನೋಣ. ಏನಾದ್ರು ತಿನ್ಬೇಕು ಅನಿಸ್ತಿದೆ. ಇಷ್ಟು ವೆಜ್ ಒಂದು ಕಡೆ ಸಿಗಲ್ವಾ ಕಿರಣ್? ಅವ್ರು ಅಂದ್ರಲ್ಲ ಅಂಕಲ್ ಡ್ರೈವರ್ ವೆಜ್ ಇಲ್ಲ ಇಲ್ಲಿ ಅಂತ. ಇಷ್ಟೆಲ್ಲ ಇದೆ ಬಟ್ ಅಲ್ಲೇನಿದೆ ರೋಟಿ ಖಾನಾಯ್ ಕೋಸಾಂಗ್, ರೋಟಿ ಚೆಲೂರ್, ರೋಟಿ ಪಿಸಾಂಗ್, ಚಿಸು, ಸರ್ದಿನ್, ಬಾಂಬ್, ಪೆಲಾಂಟ, ಜಂತ, ಚೆಲೂರ್, ಬಬಾಂಗ್. ಚೀಸ್ ಇದೆ, ರೋಟಿ ಚೀಸ್ ಇದೆ ಬಟ್ ಅದೇ ತವದ ಮೇಲೆನೆ ಮಾಡ್ಬಿಡ್ತಾರೆ ಎಲ್ಲ. ಅಷ್ಟೇ ಎಂಡ್ ಇದೆ. ಇದೇ ಫುಡ್ ಸ್ಟ್ರೀಟ್ ಎಂಡ್ ನಮ್ಮ ಹಣೆ ಬರ. ಏನು ಇಲ್ಲಿ ಫ್ರೂಟ್ಸ್ ಇದೆ, ತೊಗೊಳ್ಳೋಣ ಒಂದು ಸದ್ಯಕ್ಕೆ. ನೋಡಿ ಎಷ್ಟು ಏನು ಕೇಳಿ ಫ್ರೂಟ್ಸ್ ಹೆಂಗಿದೆ. ಕಿವಿ 8 RM ಅಂತೆ, ಕಾಸ್ಟ್ಲಿ ಹಾಕಿದಾರಲ್ಲ. ಅವಕಾಡೋ ಇದೆ, ಅವಕಾಡೋ ಜ್ಯೂಸ್ ಮಾಡ್ತಾರಾ? ಮತ್ತು ಅಲ್ಲಿ ಜ್ಯೂಸ್ ಫೋಟೋ ಹಾಕೋರಲ್ಲ, ಶೇಕ್ ಅಂತ, ಅವಕಾಡೋ ಶೇಕ್. ಎಕ್ಸ್ಕ್ಯೂಸ್ ಮೀ, ಅವಕಾಡೋ ಜ್ಯೂಸ್? ಹಾಂ, ಶೇಕ್ ಇದೆ ಅಂತೆ. For the avocado shake is 12. For the avocado mango is you want at 1 ringgit 13. 12 and 13. ಅವಕಾಡೋ ಶೇಕ್ ಇದೆ, ಅವಕಾಡೋ ಮ್ಯಾಂಗೋ. Avocado mango just at 1 ringgit more. ಅವಕಾಡೋ ಮ್ಯಾಂಗೋ ಅಂದರೆ 1 ರಿಂಗೇಟ್ ಜಾಸ್ತಿ ಆಗುತ್ತೆ. ಬರೀ ಅವಕಾಡೋ ಶೇಕ್ ಅಂದರೆ 12 ರಿಂಗೇಟ್ ಇದೆ. ಅವಕಾಡೋ ಮ್ಯಾಂಗೋ ತೊಗೊಳ್ಳೋಣ. 1 ಅವಕಾಡೋ ಮ್ಯಾಂಗೋ ಶೇಕ್. ಯಾ, ಇದು ಕುಡಿಯೋಣ, ನೋಡೋಣ ಸಿಕ್ಕಿದ್ರೆ ಏನೋ ತಿನ್ನೋಣ. ಇಲ್ಲಾಂದ್ರೆ ನಾವು ಸ್ಟೇ ಮಾಡುತ್ತಾ ಇರೋ ಕಡೆ ವೆಜ್ ಇದೆ ಅಂದಲ್ಲ, ಅದಕ್ಕೆಲ್ಲ ಇದು ನಿಂಗೆ ಹಾಕೊಂಬಂದಿದ್ದೀವಿ, ತೆಗಿದೆ ಅಲ್ಲ ನಾವು ಟ್ಯಾಗ್. Vegetarian? Vegetarian, I'm not sure. You need to ask the restaurant. Maybe they will follow your demand. Will not get any vegetarian nearby here? I'm not sure this area. In this area will not get? ಅವ್ರು ಅದೇ ಹೇಳಿದ್ದು. ಆಯ್ತು ನಡಿ, ನಾಳೆ ಬಿಟ್ಬಿಡೋಣ ದಾರಿ. ಅದಕ್ಕೆ ಮ್ಯಾಂಗೋ ಹಾಕಿದ್ರು, ಅವಕಾಡೋ ಹಾಕಿದ್ರು. ಮೆಜರ್ಮೆಂಟ್ ಮಾಡಿ ಎಷ್ಟು ಬೇಕಷ್ಟು ಮಾಡಿದ್ದು, ಕರೆಕ್ಟಾಗಿ ಮಾಡಿದ್ದಾರೆ, ಎಷ್ಟು ಬೇಕಷ್ಟು. ಅದಕ್ಕೆ ಮೆಜರ್ಮೆಂಟ್ ತೊಗೊಂಡಿದ್ದು ಫಸ್ಟೇ. Okay, done. ಯಾ, ಥ್ಯಾಂಕ್ ಯು. ನನಗಂತೂ ಇಷ್ಟನೇ ಆಗ್ತಾಯಿಲ್ಲ ಇದು. ಚಿರೋನು ಏನಾದ್ರು ಗೊತ್ತಾ, ತಗೋ ಕುಡಿಯೋಣ ಹಾಫ್ ಅಂದರು, ಟೇಸ್ಟ್ ನೋಡಿ ತಕ್ಷಣ ಕೈ ಕೊಟ್ಬಿಟ್ರು. ನನಗಂತೂ ಕುಡಿಯೋಕೆ ಆಗ್ತಾರ. ಸಪ್ಪೆ
ಫುಲ್ಲು. ಫೈನಲಿ ಒಂದು ಸಿಕ್ತು ವೆಜಿಟೇರಿಯನ್ದು, ಅಂದರೆ ಮಿಕ್ಸ್ ಇದೆ ನಾನ್ ವೆಜ್ ಕೂಡ, ಬಟ್ ವೆಜ್ ಇದೆ ಇಲ್ಲ, ಅವೈಲೇಬಲ್ ಇದೆ. ಹಾಂ ಇಂಡಿಯನ್ ಫುಡ್ ಇದೆ. ಏನೋ ಸದ್ಯಕ್ಕೆ ಸಿಕ್ತು. ಈಗ ಸುಮ್ಮನೆ ತೊಗೊಂಡು ಒಂದು ಸ್ವಲ್ಪನೂ ಕುಡಿಯೋಕೆ ಆಗ್ತಾಯಿಲ್ಲ. ನಾವಿವಾಗ ಆಲೂ ಪರೋಟ ಹೇಳಿದ್ದೀವಿ. ಬೆಂಡಿ ಮಸಾಲನೂ ಇದೆ, ನಿಂಗೆ ಇಷ್ಟ ಅಲ್ಲ? ನೋಡೋಣ. ಸದ್ಯಕ್ಕೆ ಆಲೂ ಪರೋಟ ಹೇಳಿದ್ದೀವಿ. ಆದಮೇಲೆ ಒಂದು ಫ್ರೈಸ್ ಹೇಳಿದ್ದೀವಿ. ಓಕೆ, 15 RM ಇದೆ. ಆಮೇಲೆ ಆಲೂ ಪರೋಟಗೆ 12 RM ಇದೆ. ನಮ್ಮ ಇಂಡಿಯನ್ ಕರೆನ್ಸಿಗೆ ಎಷ್ಟಾಗುತ್ತೆ ಕನ್ವರ್ಟ್ ಮಾಡಿದ್ರೆ? ಮೈ ಗಾಡ್. ಸೊ ಬಂದಿದೆ ಚೀಸ್ ಫ್ರೈ. ಹೇಗಿದೆ? ಮೇಡಮ್ ನೀನು ಸ್ಪೂನ್ ತೆಗೀಯ, ಸೈಡ್ ಕುತ್ಕೋ. ಥ್ಯಾಂಕ್ ಯು. ಇದು 15 ಲಂಕಾವಿ ಮ್ಯಾಗ್ನೆಟ್ 3 ಪೀಸ್ 10 RM. ಲಂಕಾವಿ ಬೈ ಮಲೇಷ್ಯಾದ ಏನಾದ್ರು ಇದ್ರೆ ನೋಡಬೇಕು. 3 ಪೀಸ್ 10 RM. ಯಪ್ಪ, ಏನೋ ಒಂದು ಸ್ವಲ್ಪ ಊಟ ಸಿಕ್ತು ತಿನ್ಕೊಂಡು ಹೊರಟು. ಅಯ್ಯೋ ಅಮ್ಮ, ನಾನು ನಾಯಿ ಅನ್ಕೊಂಡೆ. ತಗೊಂತೀಯಾ? ಸೊ ಎಲ್ಲ ಕಾಸ್ಟ್ಲಿನೇ ಇದೆ. ಇವನ್ ಕಾಲಕ್ಕೆ ಬರ್ತವ್ರೆ. ಓಯ್ ಕಿರಣ್ ಹುಷಾರು. ಸೊ ಇಲ್ಲೇ ಅಂಡರ್ ವಾಟರ್ ಎಲ್ಲ ಇರೋದು. ಇಲ್ಲಿ ಅಂಡರ್ ವಾಟರ್. ಈ ಕಡೆ ಹೋದ್ರೆ ನಾವು ಸ್ಟೇ ಮಾಡ್ತಾ ಇರೋದು. ಡೆಲ್ಟಾ ಸ್ಟೇ ಮಾಡ್ತಿರೋದು ನಾವು ಹೋಟೆಲ್. ಹಾಂ, ಆ ಕಡೆ ಹೋಗ್ಬಿಟ್ಟು ಒಂದು ರೌಂಡ್ ಹೋಗೋಣ ಬಾ. ಇಲ್ಲಿ ಮೆಗ್ಡಿ ಇದೆ ಅಂತ ಹೇಳಿದ್ರು, ಮೆಕ್ಡಾನಲ್ಡ್ಸ್. ಅಲ್ಲಿ ಏನಾದರೂ ವೆಜ್ ಸಿಗುತ್ತಾ ಅಂತ ಕೇಳಿದ್ರೆ ಡೌಟ್ ಅಂತ ಹೇಳಿದ್ರು. ಬಟ್ ಒಂದು ಸ್ವಲ್ಪ ಆದರೂ ಸಿಕ್ತಿಲ್ಲಿ. ಇನ್ ಕೇಸ್ ಹಸುವಾದ್ರೆ ಬಿಸಿನೀರು ಹಾಕೊಂಡು ಕೂತೀನಣ್ಣ. ಆ ನೂಡಲ್ಸು ಏನು ಅದರಲ್ಲಿ ವೆಜ್ ಇರುತ್ತಲ್ಲ, ಇರುತ್ತೆ ಅನ್ಕೋತೀನಿ. ಮೇ ಬಿ ಒಂದು ತಗೋ ಸಾಕು. ಇವತ್ತು ಹೆಂಗೋ ಕೋಲಾಂಪುರಲ್ಲಿ ಅಲ್ಲಿ ಸಿಗುತ್ತಲ್ವಾ ವೆಜ್ಜು. ಇಲ್ಲೇ ಸ್ವಲ್ಪ ಸಿಗದಿರೋದು ಅಲ್ಲಿದೆ ನೋಡಿ ವೆಜ್. ತೊಗೊಂಬ. ಇವಾಗಂತೂ ಇದೆ ಊಟ. ಟಾಸ್ ಅಂಡ್ ಮಾಮ್ಸ್ ತೊಗೊಂಬಂದಿದ್ದೀನಿ ಇನ್ಸ್ಟಂಟ್. ಇವಾಗ ಮನೆ ರೂಮ್ಗೆ ಹೋಗಿದ ತಕ್ಷಣ ತಿನ್ನಿಸ್ತೀನಿ ಅವಳಿಗೆ. ಹೆಂಗೆ ಗೊತ್ತಾಗುತ್ತೆ ವೆಜ್ ಅಂತ? ಯಾವ್ದು ತೊಗೊಳೋದು ಎಷ್ಟೊಂದಿದೆ. ಅಲ್ಲೂ ಲೇಸ್ ಇದೆ. ಲೇಸ್ ಇದು ಸ್ಕ್ವಿಡ್ ಫ್ಲೇವರ್. ಲೇಸ್ ಅಲ್ಲೂ ಅದ್ರಲ್ಲಿ ಸ್ಕ್ವಿಡ್ ಫ್ಲೇವರ್ ಎಲ್ಲ ಇದೆ. ಚಿಕನ್ ಬಾರ್ಬಿಕ್ಯೂ ಯಪ್ಪ, ಸ್ಕ್ವಿಡ್ ಅದು ಎಲ್ಲ ಏನೇನೋ ಫ್ಲೇವರ್ಸ್ ಹಾಕಿದ್ದಾರೆ. ಲೇಸು ಕೂಡ ತಿನ್ನಂಗಿಲ್ಲ ಇಲ್ಲಿ. ಹಾಟ್ ಅಂಡ್ ಸ್ಪೈಸ್ ಇದೆ. ಎಗ್ ಬೇಡ, ಎಗ್ಗು ಬೇಡ. ಯಾವ ಎಗ್ ಏನೋ ನೋಡು. ಬಿಸ್ಕೆಟ್ಸ್ ಇದೆಯಲ್ಲ, ಅದು ಬಿಸ್ಕೆಟ್ಸು. ಓರಿಯೋ ಓರಿಯೋ ತಗೊಳ್ಳ. ಓರಿಯೋ ಇದೆ. ಕ್ರೀಮ್ ಜಾಮ್ ಮತ್ತೆ ಓರಿಯೋ ಇದೆ, ತಗೊಳ್ಳ. ಈಗ ತಿಂತೀಯ ಕ್ರೀಮ್ ಜಾಮ್? ಹಾಂ, ಬೇಡವಾ? ಇದು ಓರಿಯೋ ಓಟ್ಸ್ ಎಲ್ಲಿದೆ ಹುಡುಕೋದು. ಇದು ಓರಿಯೋ ತೊಗೊತೀನಪ್ಪ ನನಗೆ. ಓರಿಯೋ ನೋ ಓಟ್ಸ್ ಇಲ್ಲ. ಏನಂತೆ ವೆಜ್ ನೂಡಲ್ಸ್ ಇದೆಯಾ ಅಲ್ಲಿರೋದು? ಮತ್ತೆ ವೆಜ್ ಅಲ್ವಾ? ಏನಂದ್ರು ಅದಕ್ಕೆ? ಹೌದಾ, ಅವರೇ ಹೇಳಿದ್ರಲ್ಲ ಅಂತ. ಆಯ್ತು.
ಅದೆಲ್ಲ ಮುಟ್ಟಬಾರ್ದು. ನೋ ಸ್ಟೈಟ್ ಅಂತೆಲ್ಲ ತಗೊಂಡು ಇವಾಗ ಜಸ್ಟ್ ರೀಚ್ ಆದ್ವಿ. ನಾವು ಸ್ಟೇ ಮಾಡ್ತೀವಿ ಹೋಟೆಲಲ್ಲಿ. ಇದ್ರ ಆಪೋಸಿಟ್ ಬೀಚ್. ಇಷ್ಟೊತ್ತಲ್ಲಿ ಹೋಗೋಕ್ಕಾಗುತ್ತಲ್ಲ, ಬೀಚ್ ಕ್ರ್ಯಾಬ್ಸ್ ಎಲ್ಲ ಇರುತ್ತೆ. ಬಂದು ಕಚ್ಚಿಗಿಟ್ಬಿಟ್ರೆ. ಇನ್ನೂ ಇದ್ದಾರಾ? ಇದ್ದಾರೆ ಜನ. ಇಲ್ಲ ಅನ್ಸುತ್ತಮ್ಮ. ಓಕೆ, ಸುಮ್ಮನೆ ಜಸ್ಟ್ ಕುತ್ಕೋಬೋದು. ನಾಳೆ ಹೋಗೋಣ ಬೆಳಿಗ್ಗೆ. ನಾಳೆ ಬೆಳಿಗ್ಗೆ ಏನೇನು ತೊಗೊಂಬಂದಿದ್ವಿ ಅಂತ ತೋರಿಸ್ತೀನಿ ಇಲ್ಲಿ. ಏನೇನು ಸಿಕ್ತು ವೆಜ್ ಎಲ್ಲ ಎತ್ಕೊಂಬಂದ್ಬಿಟ್ಟಿದ್ದಾರೆ ಕಿರಣ್, ಎಮರ್ಜೆನ್ಸಿಗಿರಲಿ ಅಂತ. ಜನ ಇದ್ದಾರೆ, ಸುಮ್ಮನೆ ಕುತ್ಕೊಂಡಿದ್ದಾರೆ. ಕ್ಯಾಟ್ ಇದೆ ಅಲ್ಲಿ, ಕ್ಯಾಟ್ ಕೀ ಇದೆ ತಾನೇ. ಆ್ಯಕ್ಚುಲಿ ನಮಗೆ ಬೀಚ್ ವ್ಯೂ ಬೇಕಂತ ಹೇಳಿದ್ವಿ, ಆ ಕಡೆ ಇರೋದು. ಅದು ಕೇಳಿದ್ವಿ, ಅಟ್ಲೀಸ್ಟ್ ಅದ್ಮೇಲೆ ಇರೋದು. ಬಟ್ ಎಲ್ಲ ಫುಲ್ ಆಗ್ಬಿಟ್ಟಿದೆ ಅಂತೆ ಬೀಚ್ ವ್ಯೂ ಇರೋದು. ಸೊ ಅದಕ್ಕೆ ಇದು ಕೊಟ್ಟಿದ್ದಾರೆ. ಓಕೆ, 1 ನೈಟಿಗೆ ಇರ್ಬೋದು. ಫುಲ್ ರೂಮ್ ಮೆಸ್ ಆಗ್ಬಿಟ್ಟಿದೆ. ನಾಳೆ ಬೆಳಿಗ್ಗೆ ತೋರಿಸ್ತೀನಿ ರೂಮ್ ಹೇಗಿದೆ ಅಂತ. ಸೊ ಇಲ್ಲಿ ಕೆಟಲಲ್ಲಿ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ ಯಾನಾಗಿ ತಿನ್ಸೋಕ್ಕೆ. ಅವಳಿಗೆ ಟಾರ್ಚ್ ಆ್ಯಂಡ್ ಮಾಮ್ಸಿಂದ ಅಮರಾಂತ್ ಆ್ಯಂಡ್ ಮಖಾನ. ಇದು ಇನ್ಸ್ಟಂಟ್ ಮಿಕ್ಸ್. ಹಾಟ್ ವಾಟರ್ ಜೊತೆ ಸ್ವಲ್ಪ ಇದು ಮಿಕ್ಸ್ ಮಾಡಿ ಒಂದು 2-3 ಮಿನಿಟ್ಸ್ ಕ್ಲೋಸ್ ಮಾಡಿ ಇಟ್ಟು ಆಮೇಲೆ ತಿನ್ಸಿದ್ರೆ ಆಯಿತು. ಸೊ ಇವಾಗ ಇದನ್ನೇ ಪ್ರಿಪೇರ್ ಮಾಡ್ತೀನಿ ಅವಳಿಗೆ. ಇನ್ಸ್ಟಂಟ್ ಮಿಕ್ಸಸ್ ತಂದಿದ್ದು ಒಳ್ಳೇದಾಯಿತು. ಸೊ ಇದು ಮಕ್ಕಳ ನನಗೆ ಇದನ್ನು ಏನು ಕವರ್ನ ಕೈಯಿಂದನೇ ಕಟ್ ಮಾಡಿಬಿಟ್ಟೆ. ಸೊ ಇವಾಗ ಇದನ್ನು ಆ್ಯಡ್ ಮಾಡ್ತೀನಿ ಇದಕ್ಕೆ. ಚೆನ್ನಾಗಿ ಲಮ್ಸ್ ಇಲ್ದಿರೋ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು 2-3 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ. ಟಯರ್ಡ್ ಆಗಿದೆ, ಬಟ್ ಆದ್ರೂ ಏನು ಮಾಡೋದು, ಇವತ್ತು ಒಂದೇ ದಿನ ಅಂದ್ಬಿಟ್ಟು ಹಂಗೆ ಎದ್ದು ಬಿದ್ದು ಅಂತ ಬೀಚ್ ಕಡೆ ಬರ್ತಾ ಇದ್ದೀವಿ. ಏನೋ ಬಂತು ಕಾಲಿಗೆ. ಫುಲ್ ಟಯರ್ಡ್ ಆಗಿದೆ. ಅಪ್ಪ ನಿದ್ದೆ ಬರ್ತಿದೆ, ನಿದ್ದೆನೇ ಇಲ್ಲ. ಅಲ್ಲಿ ಫೈರ್ ಡ್ಯಾನ್ಸ್ ನಡೀತಿದೆ. ವಾವ್, ಇದೆಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತಿದ್ವಲ್ಲ ಒಳಗೆ ಕೂತ್ಕೊಂಡು. ಬಟ್ ಟಯರ್ಡ್ ಇದೆ ಈಗಲೂ, ನಡಿಯೋಕ್ಕಾಗ್ತಿಲ್ಲ. ಅಲ್ಲೆಲ್ಲ ಎಲ್ಲ ಏನೋ ಮಾಡ್ತವ್ರೆ. ಏನು ನಡಿಯೋಕ್ಕೆ ಆಗ್ತಿಲ್ಲ ಇದರಲ್ಲಿ. ಗೋವಾ ಥರನೇ ಇದೆ ಸೇಮ್ ಅಲ್ಲ? ಇದಂತೂ ಸೇಮ್ ಗೋವಾ ಥರನೇ ಇದೆ ವೈಬ್. ಎಲ್ಲರೂ ಎಷ್ಟು ಬ್ಯುಸಿ ಇದ್ದಾರೆ ನೋಡಿ ಕುಡ್ಕೊಂಡು. ಅಲ್ಲೇನೋ ನಡೀತಾ ಇದೆ, ದೂರ ಇದೆ ಏನೋ ಅದು. ಇಲ್ಲೆಲ್ಲ ಇಷ್ಟು ಬ್ಯುಸಿ ಇದೆ ಅಂತ ಗೊತ್ತೇ ಇರಲಿಲ್ಲ. ನಾವು ಸುಮ್ಮನೆ ರೂಮಲ್ಲಿ ಕೂತ್ಕೊಂಡು ಮಲ್ಕೊಂಡ್ಬಿಡ್ತಿದ್ದೆ ನಾನು. ಅದಕ್ಕೆ ಕಿರಣ್ ಇಲ್ಲೇವರೆಗೂ ಬಂದು ಮಲ್ಕೋತೀಯ ಬಾ ಅಂತ ಕರ್ಕೊಂಬಂದ್ರು. ಏನು ಬಾಯಲ್ಲಿ ಇದು ಸೀಮೆ ಎಣ್ಣೆ ಕೆರೋಸಿನ್ ಹಾಕೊಂಡು ಮಾಡ್ತಾ ಇರೋ ತಾನೆ? ಯಾ ಡ್ಯಾನ್ಸ್ ಅಲ್ಲಿ ನೋಡು. ಜಸ್ಟ್ ಮಿಸ್ ಹಿಡಿಬೇಕಿತ್ತಲ್ಲ ಅವನು. ಆದ್ರೂ ಕೈಗೆ ಸುಟ್ಕೊಂಡ. ಅಲ್ಲಿ ಕುಂತ್ಕೊಂಡಿರೋ ಜನದ ಮೇಲೆ ಬಿದ್ಬಿಟ್ಟಿದ್ರೆ ತಲೆ ಮೇಲೆ. ಟೈಮ್ ಎಷ್ಟಾಗಿದೆ ಇವಾಗ? ಅಲ್ಲ ಆ ಕಡೆ ಹೋಗ್ಬೋದು ದೀಪ ತಗೋಬೇಕಂತ. ಜಂಗ್ ತಿರ್ಸ್ತದ ಚಿಕ್ಕವನು. ಏನಿಗೆ ಅದು? ಇಲ್ಲಿಂದ ಹೋಗುದ ಸೈಡ್ಗೆ ಹೋಗ್ಬಿಡು. ಓ
ಒಂದೇ ಸೀದಾ. ಏನ್ ಮಾಡ್ತಿದಾರಲ್ಲಿ? ಏನ್ ಮಾಡ್ತಾ ಇದ್ದಾರೆ? ಸೂಪರ್. ಹಿಂದೆ ಆ ಕಡೆಯಿಂದ ಹಿಂದೆ ಹಂಗೆ ಬೀಚಿಂದ ನಡ್ಕೊಂಬಂದ್ರೆ ಇಲ್ಲಿ ಎಲ್ಲ ಏನೇನೋ ಇದೆ. ಏನ್ ಇಷ್ಟು ಸೈಲೆಂಟ್ ಆಗಿದೆ ಊರು, ಮಲ್ಕೊಂಡ್ಬಿಟ್ಟಿದ್ದಾರೆ ಅನ್ಕೊಂಡ್ರೆ ಇದೆಲ್ಲ ಏನೇನೋ ನಡೆಸ್ತದೆ. ಸೊ ನಾನು ನೋಡಿದ ತಕ್ಷಣ ಸಖತ್ತು ಸಡನ್ ಶಾಕ್ ಆಗಿಬಿಟ್ಟು ಏನಿದು ಹಿಂಗೆ ಅಂತ. ಬಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ಎಷ್ಟು ಮೂಮೆಂಟ್ ಡ್ಯಾನ್ಸ್ ಮಾಡೋದು ಅದೆಲ್ಲ ನೋಡ್ತಿದ್ರೆ ಸೂಪರ್ ಅನಿಸ್ತಾಯಿತ್ತು. ಬಟ್ ಆಮೇಲೆ ನಂಗೆ ಗೊತ್ತಾಯಿತು ಎಷ್ಟೊತ್ತವರೆಗೂ ಒಳಗಡೆ ಮನುಷ್ಯರೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾರಲ್ವ. ನಾವು ಹಂಗೆ ಅಲ್ಲೇ ಒಂದು ಅರ್ಧ ಗಂಟೆನೋ ಇದ್ವಿ. ಅದು ಅಷ್ಟು ಎಂಟರ್ಟೈನಿಂಗ್ ಆಗಿತ್ತು. ತುಂಬ ಮಕ್ಕಳೆಲ್ಲ ಬರೋದು ಹಿಂಗೆಲ್ಲ ಇತ್ತು. ಅಲ್ಲೆಲ್ಲ ಫ್ರೀಯಾಗಿದೆಲ್ಲ ಬಲೂನ್ ಮಾಡಿಕೊಡ್ತಾಯಿದ್ರು. ನಮಗೆ ಎಷ್ಟು ಬೇಕೋ ಅಷ್ಟು ಟಿಪ್ಸ್ ಥರ ಕೊಡ್ಬೋದು. ಆ ಥರ ಎಲ್ಲ ಒಂಥರ ತುಂಬ ಬ್ಯುಸಿನೇ ಇತ್ತು, ಅಷ್ಟೊಂದು ಜನ ಎಲ್ಲ. ಆಮೇಲೆ ನೋಡಿದೆ ಅದು ಒಳಗಡೆ ಮನುಷ್ಯರೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಿರ್ತಾರಲ್ಲ ಒಳಗಡೆ, ಅದು ನಾವು ನೋಡಿದ್ವಲ್ಲ ಗೋರಿಲ್ಲ, ಅದು ಒಳಗಡೆ ಇದ್ದಿದ್ದ ಮನುಷ್ಯ ಆಚೆ ಬಂದರೆ ಫುಲ್ ವೆಟ್ಟಾಗಿದ್ದಾರೆ. ಫುಲ್ ಬಟ್ಟೆ ಟೀ ಶರ್ಟ್ ಎಲ್ಲ ಹಿಂಡಿದ್ರೆ ಹಂಗೆ ನೀರು ಬರೋ ಥರ ಆ ಥರ ಒಳಗಡೆ ಇದ್ದರು. ಎಷ್ಟು ಸಫಿಕೇಷನ್ ಆಗಿರಬೇಡ, ಎಷ್ಟು ಕಷ್ಟ ಆಗಿರಬೇಡ. ಅದು ಬೇರೆ ಫುಲ್ ನಮಗೆ ಆಚೆ ಹಂಗಿದ್ದೇ ಶೆಕೆ ಆಗ್ತಾಯಿತ್ತು. ಬಟ್ ಒಳಗಡೆ ಆ ಥರ ಎಲ್ಲ ಬೇರೆಯವ್ರಿಗೆ ಎಲ್ಲರಿಗೂ ಎಂಟರ್ಟೈನ್ ಮಾಡಿದ್ದಾರೆ. ಅಂದರೆ ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಅವ್ರಿಗೆ. ನೋಡಿ ನನಗೆ ಅಪ್ಪ ಹೆಂಗೆ ಎಷ್ಟು ಒದ್ದೆ ಆಗಿದ್ರಲ್ಲ ಅಂತ ಅನಿಸ್ತು. ಬಟ್ ತುಂಬಾ ಚೆನ್ನಾಗಿತ್ತು. ನೈಟ್ ಆಚೆ ಬಂದಿದ್ದು ವರ್ತ್ ಅನಿಸ್ತು. ಟಯರ್ಡ್ ಆಗಿತ್ತು, ಬಟ್ ಇದೆಲ್ಲ ಮಿಸ್ ಮಾಡ್ಕೊಂಬಿಡ್ತಿದ್ವಿ. ಮತ್ತೆ ಯಾವಾಗಲೂ ಹೋಗೋಕ್ಕಾಗಲ್ಲಲ್ಲ ಆ ಥರ. ಸೊ ಬಂದಿದ್ದೀವಿ ಅಂದಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ, ಪರವಾಗಿಲ್ಲ, ಹೋಗಿ ಎಲ್ಲ ಸುತ್ತಾಡೋಣ ಅಂತ ಕಿರಣ್ ಹೇಳಿದ್ರು. ಓಕೆ ಅಂತ ನಾವು ಕೂಡ ಬಂದು ನೈಟ್ ಒಂದು 2 hours ಅಲ್ಲೇ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ಅಲ್ಲಿ ಮಸಾಜ್ ಕೂಡ ಮಾಡ್ತಾಯಿದ್ರು. 30 minutesಗೆ ಮತ್ತು 1 hourಗೆಲ್ಲ ಇತ್ತು. ಬಟ್ ಅಷ್ಟೊತ್ತು ಕುತ್ಕೊಂಡು ಮಾಡಿಸ್ಕೊಳ್ಳೋರು ಏನೋ ಬಿಡೋಲ್ಲ ಅಂತ ಸುಮ್ಮನೆ ಆದ್ವಿ. ಒಂದು 15 minutes ಮಾಡ್ತಾರೇನೋ ಅಂತ ಕೇಳಿದ್ವಿ, ಬಟ್ ಅಷ್ಟೊತ್ತು ಮಾಡಲ್ಲ ಮಾಡಿದ್ರೆ 30 minutes ಇಲ್ಲಾಂದರೆ 1 hour ಅಂತ ಹೇಳಿದ್ರು. ಆ್ಯಕ್ಚುಲಿ ಬೇಕಿತ್ತು ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ ಕಾಲಿಗೆಲ್ಲ, ಬಟ್ ಏನೋ ಅಷ್ಟೊತ್ತಿರಲ್ಲ ಅಂತ. ಸೊ ಹಂಗೆ ಎಲ್ಲ ಏನೇನಿತ್ತು ಎಲ್ಲ ಸುತ್ತಮುತ್ತ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ರಿಟರ್ನ್ ಮನೆಗೆ ರೂಮಿಗೆ ಹೊರಟ್ವಿ. ಏನಾಯ್ತು? ಇದೆಲ್ಲ ಮಲೇಷಿಯಾ. ಇದಾ ಪೇರೆಂಟ್ಸ್ ಅಂತ ಇರೋದು. ಇದಾ ಮಲೇಷಿಯಾ ಅಂತ.
ಮ್ಯಾಂಗೋ ಸೂಪರ್ ಆಗಿದೆ. ಓಕೆ We have 9 morning until 1 and 2 until 6. ಹಾಂ ಏನು 35 800 ರುಪೀಸ್ ಐ ಫ್ರಾಕ್ ಎಲ್ಲದು ಹಂಗೆ 1800 ಚಿಕ್ಕದು ಇರಮು ಇಲ್ಲ ಇಲ್ಲಿ ಮಮ್ಮ ಇಲ್ಲಾಂದ್ರೆ ಪಪ್ಪ ಕೊಡ್ತೀನಿ ನಾನು tomorrow morning. What time you want? ಅಂದ್ರೆ ಐಲ್ಯಾಂಡ್ ಕ್ಯಾನ್ಸಲ್ ಮಾಡ್ಲಾ? ಐಲ್ಯಾಂಡ್ ದುಡ್ಡು ಬರುತ್ತೆ ಕ್ಯಾನ್ಸಲ್ ಮಾಡಿದ್ರೆ? ದುಡ್ಡು ಬರಲ್ಲ, ಬೇರೆ ಏನಾದರೂ ಮಾಡಬೇಕು. ಅವ್ರದ್ದೇ ಏನಿದೆ. ಸೊ ಕಿರಣ್ ಇಲ್ಲೇ ಬುಕ್ ಮಾಡ್ತಾ ಇದ್ದಾರೆ. ಮಾರ್ನಿಂಗ್ ಏನು ಮ್ಯಾಂಗ್ರೂವ್ ಫಾರೆಸ್ಟ್, ಅದಕ್ಕೆ ಸೊ ಕಿವಿ ಫ್ರೂಟ್ ಇತ್ತು, ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ, ಇವಾಗ ತಿಂತಾ ಇದ್ದೀವಿ. ಸೊ ಅಲ್ಲಿದ್ದ ನಾವು ಇದು ತೊಗೊಂಬಂದಿದ್ದೀವಿ. ಏನು ಇದರಲ್ಲಿ ಸ್ಟ್ರಾಬೆರಿ ಉಂಟು, ಆಮೇಲೆ ಬಟರ್ ಕ್ರೀಮ್ ಫಿಲ್ಲಿಂಗ್ ಅದು, ಮತ್ತು ಇನ್ನೊಂದು ಚಾಕ್ಲೇಟು, ಆಮೇಲೆ ಓರಿಯೋ ಬಿಸ್ಕೆಟ್ ಒಂದು ತೊಗೊಂಡೆ. ಕಿರಣ್ ಏನೋ ಬ್ರೇಕ್ಫಾಸ್ಟ್ ಪ್ರೋಟೀನ್ ಬಾರ್ ತೊಗೊಂಡಿದ್ದಾರೆ, ಸೀರಿಯಲ್ ಇದು ಬಾರ್ ಇದೊಂದು, ಆಮೇಲೆ ಇದೆರಡು ಅದೇ ಇದರಲ್ಲಿ ಬೇರೆ ಥರ ಮತ್ತು ಸೊ ಇಷ್ಟು ತೊಗೊಂಬಂದಿದ್ದೀವಿ. ಸದ್ಯಕ್ಕೆ ಸಡನ್ನಾಗಿ ಹಸುವಾದರೆ ಹ್ಯಾಂಡಿ ಇರುತ್ತೆ ಇಷ್ಟು ದಿನಕ್ಕೆ ಅಂತ. ಸೊ ಮನೆಗೆ ಬರೋಷ್ಟಿಗೆ ಇವಾಗ ಆಯಿತು ಲೇಟು. ಇವತ್ತು ಮಾತ್ರ ಫುಲ್ ಹೆಕ್ಟಿಕ್ ಡೇ ಅಂತಲೇ ಹೇಳ್ಬೋದು. ಲಾಂಗ್ ಡೇ, ಫುಲ್ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಸುತ್ತಾಡ್ತಿದ್ದೀವಿ, ಓಡು 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 ಹಂಗೆ ಆಗಿದೆ, ನಿದ್ದೆ ಇಲ್ಲ, ರೆಸ್ಟ್ ಇಲ್ಲ, ಹಂಗಾಗ್ಬಿಟ್ಟಿತ್ತು. ಸೊ ಇವಾಗ ಇನ್ನೇನು ಮಲ್ಗೋಣ ಅನ್ನೋ ಟೈಮಿಗೆ ಸುಮ್ಮನೆ ಆಚೆ ಹೋಗ್ಬಿಟ್ಟು ಬರೋಣ ಅಂದರು ಕಿರಣ್, ಇನ್ನೇನಕ್ಕೆ ಬಂದಿದ್ದೀವಿ ಟೈಮ್ ಇದು ಮಾಡೋಣ ಅಂತ. ಹಿಂದೆ ಹೋದ್ರೆ ಅಲ್ಲೆಲ್ಲ ಫುಲ್ ಜನ, ಅಷ್ಟೊಂದು ಒಂಥರ ಗೋವಾ ವೈಬ್ಸೇ ಇತ್ತು, ಆ ಥರ ಎಲ್ಲ ನೈಟ್ ಫುಲ್ ಆ್ಯಕ್ಟಿವ್ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ನಾಳೆ ತುಂಬ ಮತ್ತೆ ಲಾಂಗ್ ಡೇ ಇದೆ, ತುಂಬ ಪ್ಲ್ಯಾನ್ಸ್ ಎಲ್ಲ ಇದೆ. ಸೊ ಅಷ್ಟೇ, ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸ್ವಲ್ಪನಾದರೂ ನಮ್ಮ ಬ್ಲಾಗ್ ಏನಾದರೂ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಸಿಗ್ತೀನಿ, ಮತ್ತೆ ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾಳೆ ತುಂಬಾ ಚೆನ್ನಾಗಿದೆ ಡೇ, ಎಕ್ಸೈಟಿಂಗ್ ಆಗಿದೆ ಏನು ಅಂತ ನಾಳೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್, ಗುಡ್ ನೈಟ್.